ಅನು ನೀನ್ ಜ್ಯೂಸ್ ಕೊಡ್ಬಾ. ಅಕ್ಕಪಕ್ಕ ಮನೆ ಗಾಳಿ ಆಡಲ್ಲ ಹಂಗಾಗಿ ಸೆಕೆ. ಅಕ್ಕಪಕ್ಕ ಮನೆ ಅಂತಲ್ಲ, ಈಗೀಗ ವಾತಾವರಣನೇ ಹಾಗೆ. ವೈಶಾಖದಲ್ಲೂ ಮಳೆ, ಮಳೆಗಾಲದಲ್ಲೂ ಸೆಕೆ. ಸಾಕ? ಇಟ್ಸ್ ಓಕೆ, ಬೇಡ ಬಿಡಿ. ಇನ್ನೊಂದು ಪಾಯಿಂಟ್ ಇಡ್ಲ? ಓ ಶಿಟ್, ಬೇಡ ಅನ್ನಲ್ಲ. ಇಟ್ಸ್ ಓಕೆ ಬಿಡಿ. ಎಸಿ ಇಲ್ವಾ? ಓಸಿಗಾಳಿನೇ ಜೋರಾಗಿ ಬೀಸುತ್ತೆ. ಈಗ ಬೇಸಿಗೆಗಾಲ ಅಲ್ವಾ, ಅದಕ್ಕೆ ಸ್ವಲ್ಪ ಹಳೆ ಮನೆ ನೋಡಿ ಎಸಿ ಫಿಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಜ್ಯೂಸ್ ಕೊಡಮ್ಮ. ಚಿಕ್ಕಮ್ಮ ಹಾಕಿ ಬನ್ನಿ. What the hell? What did you do, Anu? ಅಯ್ಯೋ, ಐ ಆಮ್ ರಿಯಲಿ ಸಾರಿ ಮ್ಯಾಮ್. ಬನ್ನಿ, ಕ್ಲೀನ್ ಮಾಡ್ಕೊಡ್ತೀನಿ. ನೋ ದಟ್ಸ್ ಫೈನ್. ಏನೋ ಮಾಮಿನ್ ಲಾ ಹೇಳಿದ್ರು ಅಂತ ಸಿಂಪಲ್ ಸ್ಯಾರಿನ ಉಟ್ಕೊಂಡ್ಬಂದೆ. ಕಾಸ್ಟ್ಲಿ ಸೀರೆ ಹಾಕಿದ್ರೆ ಅಷ್ಟೇ ಕತೆ. ಏನು ಇದು ಸಿಂಪಲ್ ಸೀರೆನಾ? ಯಾ, ಜಸ್ಟ್ 14,000 ಅಷ್ಟೇ. ಮಾನ್ಸಿ ಬಿಡು. ಅಯ್ಯೋ, ಅವ್ರು ಕೇಳಿದ್ರು ಅಂತ ಹೇಳಿದೆ ಮಾಮಿನ್ ಲಾ. ಶ್ರೀನಕ್ಕ ಇವಳು 14,000 ರೂಪಾಯಿ ಸೀರೆನಾ ಸಿಂಪಲ್ ಸೀರೆ ಅಂತಿದ್ದಾಳೆ. ಮ್ಯಾಮ್ ಬನ್ನಿ ಮ್ಯಾಮ್, ಕ್ಲೀನ್ ಮಾಡ್ಕೊಡ್ತೀನಿ. ಸೀರೆ ಎಲ್ಲ ಒದ್ದೆ ಆಗೋಗಿದೆ. ಅನು, ಅದೇನ್ ಮ್ಯಾಮ್ ಮ್ಯಾಮ್ ಅಂತ ಕರ್ಕೊಂಡು ಮಾನ್ಸಿ ನಿನಗೆ ಅಕ್ಕ ಆಗ್ಬೇಕು. ಅನು, ನಾನು ಅವ್ರಿಗೆ ಸಹಾಯ ಮಾಡ್ತೀನಿ. ಬನ್ನಿ ಮಾನಸಿ ಅವರೇ. ನನ್ನ ಹೆಸರು ಮಾನಸಿ ಅಲ್ಲ, ಮಾನ್ಸಿ. ಬೇಜಾರ್ ಮಾಡ್ಕೋಬೇಡಮ್ಮ, ಬಾ. ಅತ್ತಿಗೆ ಸೀರೆ ಮೇಲೆ ಜ್ಯೂಸ್ ಬಿತ್ತು ಅಂತ ನಮಗೆಲ್ಲ ಜ್ಯೂಸ್ ಕೊಡಲ್ವಾ? ನಿಮ್ಗೇನಾದ್ರೂ ಹೊಸ ಸೀರೆ ಉಟ್ಕೋಬೇಕು ಅಂತಂದ್ರೆ ನಮ್ಮ ಅಂಗಡಿಗೆ ಚೆನ್ನಾಗಿರೋದು ಬಂದಾಗ ಎತ್ತಿಟ್ಟಿರೋದಿದೆ, ಉಟ್ಕೊಳ್ಳಿ. ಇಲ್ಲ ಬೇಡ, ಬಟ್ ನಾನು ಸ್ವಲ್ಪ ಸ್ಯಾರಿ ಸರಿ ಮಾಡ್ಕೋಬೇಕು. ಜಾಗ ತೋರಿಸ್ತೀರಾ? ಇಲ್ಲ, ಒಳಗಡೆ ಹೋಗಿ. ಅಲ್ಲ ಇಲ್ಲ ಪರವಾಗಿಲ್ಲ, ಐ ಕ್ಯಾನ್ ಮ್ಯಾನೇಜ್. ಥ್ಯಾಂಕ್ಸ್. ಮೀರಾ ಮೇಡಮ್, ನೀವೆಲ್ಲೇ ಇದ್ರು ಸಹಾಯಕ್ಕೆ ಒಂದ್ ಕೈ ಜೋಡಿಸ್ಬಿಡ್ತೀರಾ ನೋಡಿ. ನೀವು ಕುಡಿಯಕ್ಕೆ ತಗೊಳ್ಳಿ. ಮೀರಾ ಮೇಡಮ್ ಅವ್ರನ್ನ ಈ ತರ ಬಟ್ಟೆಲಿ ಅಪರೂಪಕ್ಕೆ ನೋಡಿರೋದು. ಮೀರಾ ಮೇಡಮ್ ಅಂತ ಅನ್ನಿಸ್ತಾನೆ ಇಲ್ಲ. ಬಟ್ಟೆ ಯಾವುದೇ ಹಾಕೊಂಡ್ರು ಜವಾಬ್ದಾರಿಗಳನ್ನ ಮಾತ್ರ ಮೀರಾ ತಪ್ಪಿಸಲ್ಲ. ಆಫೀಸಲ್ಲಾದ್ರೂ ಅಷ್ಟೇ, ಫ್ಯಾಮಿಲಿ ಫಂಕ್ಷನ್ ಅಲ್ಲಾದ್ರೂ ಅಷ್ಟೇ. ಮೀರಾ, ಪ್ರಭು ದೇಸಾಯಿಗಳು ಹೊರಟ್ರ? ವಿಚಾರಿಸಿದ್ದೆ. ಅವರು ಹೊರಡೋದು ಸ್ವಲ್ಪ ಲೇಟ್ ಆಗಿದೆ, ಬಟ್ ಹೊರಟಿದ್ದಾರೆ.
ನೀ ಟೆನ್ಷನ್ ಆಗಿರ್ಬೇಡ. ನಿನ್ ಮುಟ್ಟಲ್ಲಿ ಗೆದ್ ಕಾಣಿಸುತ್ತೆ, ಆಮೇಲೆ ಎಲ್ರಿಗೂ ಉತ್ತರ ಕೊಡ್ತಾ ಇರ್ತೀಯಾ? ಅವ್ರು ಬರೀ ಪ್ರಭು ದೇಸಾಯಿ ಅವ್ರು ಬರ್ತಿದ್ದಾರೆ ಅಂತ ಅಷ್ಟೇ ಹೇಳಿರೋದು. ಅವ್ರ ಹೆಂಡತಿ ಬರ್ತಿಲ್ಲ ಅಂತಾನೆ ನಾನು ನಂಬ್ತೀನಿ. ಆದ್ರೂ ರಮ್ಯಾ, ನಂಗೆ ಯಾಕೋ ತುಂಬಾ ಭಯ ಆಗ್ತದೆ ಕಣೆ. ಒಂದ್ ವೇಳೆ ಅವ್ರೇನಾದ್ರೂ ಬಂದ್ರೆ ಅನಾಹುತ ಆಗೋದಂತೂ ಖಂಡಿತ. ಇವಾಗ ನಿನ್ ಕೈಲಿ ಮಾಡುವಂಥದ್ದು ಏನೂ ಇಲ್ಲ ಅನು. ಒಳ್ಳೇದಾಗುತ್ತೆ ಅಂತ ನಂಬೋದು ಒಂದೇ ದಾರಿ, ಕೆಟ್ಟದಾಗಲ್ಲ ಅಂತ ನಂಬು. ಇದು ನಿನ್ ದಿನ ಕಣೆ, ನೀನ್ ಖುಷಿಯಾಗಿರ್ಬೇಕಾದ ದಿನ. ಡೋಂಟ್ ವರಿ ಸೆನ್ಯೋರಿಟಾ, ಕೀಪ್ ಸ್ಮೈಲಿಂಗ್. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯ ಸರ್ವವಿಘ್ನೋಪಶಾಂತಯೇ. ಓಂ ಭೂಃ ಓಂ ಭುವಃ ಓಂ ಸ್ವಃ ಮಂಗಳಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಗ್ನಿಕರೋಮಿ ನಮಸ್ಕರೋಮಿ. ಓಂ ಸುಮುಖಾಯ ನಮಃ, ಅಪಿಲಾಯ ನಮಃ, ಅಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ. ಓಂ ಸ್ಪರ್ಶನಂ ಸಮರ್ಪಯಾಮಿ. ನಿಶ್ಚಿತಾರ್ಥ ಮುಗಿದ್ಮೇಲೆ ಮೀರಾ ಮದ್ವೆ ತಯಾರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅಮ್ಮ, ನಾನಾ? ನೀವೇ ಎಲ್ಲ ಹೇಳ್ಬಿಟ್ರೆ ಇಟ್ ವಿಲ್ ಬಿ ಬೆಟರ್. ಇಟ್ಸ್ ಓಕೆ ಮೀರಾ, ಫೀಲ್ ಕಂಫರ್ಟಬಲ್. ಮತ್ತಾರ ನೆಂಟರು ಬಂದಂಗಿದೆ. ರಜನಿ ಅಂತ ನಮ್ಮ ಪಕ್ಕದ ಮನೆಯವರು. ನಾನು ಇವ್ರ ಅಣ್ಣ ರಘುಪತಿ ಅಂತ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಜಂಡಿ ಅವ್ರೆ. ನೀವು ಬಂದಿದ್ ಖುಷಿ ಆಯ್ತು. ಬಾ ರಜನಿ, ಕೂತ್ಕೋ. ಮತ್ ನಾನು ಕೂತ್ಕೊಳ್ಳಪ್ಪ. ರಜನಿ, ನನ್ನ ಮಗನ ಜೊತೆ ಆಗ್ಬೇಕಾಗಿರೋ ನಿಶ್ಚಿತಾರ್ಥ ತಪ್ಪಿಸಿ ಈಗ ಈ ಹುಡುಗಿ ಜೊತೆಗೆ ಆರ್ಯವರ್ಧನ್ ನಿಶ್ಚಿತಾರ್ಥ ಆಗೋದನ್ನ ನಾವು ನೋಡದೇ ಇರೋದಕ್ಕೆ ಹೆಂಗಾಗತ್ತೆ? ಅದಕ್ಕೆ ನಿನ್ನ ಜೊತೆಗೆ ಬಂದೆ. ಅಣ್ಣ, ಅವ್ರು ನಮ್ಮನ್ನು ಕರೆದಿದ್ದಾರೆ, ನಾವು ಬಂದಿದ್ದೀವಿ ಅಷ್ಟೇ. ನಾಳೆ ನಮ್ಮ ಮನೇಲೂ ಮದುವೆ ಆಗತ್ತಲ್ಲ, ಅದಕ್ಕೆ ಇವರೆಲ್ಲ ಬರ್ಬೇಕಲ್ವಾ? ಈಗ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮುಹೂರ್ತದ ಸಮಯ ಬಂದಿದೆ, ತಾಂಬೂಲನ ಬದಲಾಯಿಸ್ಕೊಬಹುದು. ಮೀರಾ, ದೇಸಾಯಿ ಅವ್ರಿಗೆ ಹೇಳಿದ್ಯಾ ತಾನೆ? ಯಾಮ, ಈಗಾಗ್ಲೇ ಅವ್ರಿಲ್ ಬರ್ಬೇಕಿತ್ತು. ಬರೋರಿಗೋಸ್ಕರ ಕಾಯ್ತಿದ್ರೆ ಮುಹೂರ್ತದ ಸಮಯ ಮೀರುತ್ತೆ. ಬರೋರೆಲ್ಲ ನಿಧಾನಕ್ಕೆ ಬರ್ಲಿ. ಮೊದಲು ತಾಂಬೂಲ ಬದಲಾಯಿಸ್ಕೊಳ್ಳೋದು ಶುಭ ಕಾರ್ಯ ಎಲ್ಲ ನಡೀಲಿ. ತಾಂಬೂಲ ಬದಲಾಯಿಸ್ಕೊಳ್ಳಿ. ಓಹ್, ಮಿಸ್ಟರ್ ಪ್ರಭು ದೇಸಾಯಿ, ದೇಸಾಯಿ ಅವರೇ, ಕೂತ್ಕೊಳ್ಳಿ. ಇಲ್ರಿ ಇರಲ್ರಿ. ಪ್ರಿಯಾ, ಪ್ರಿಯಾ ಬಾ.
ಇವರೇ ಮಿಸಸ್ ದೇಸಾಯಿ. ಮೂರೇ ಪ್ರಿಯದರ್ಶಿನಿ, ನನ್ನ ಧರ್ಮಪತ್ನಿ. ಒಂದಾನೊಂದು ಕಾಲದಲ್ಲಿ ಕಾಡಿನ ಗೂಡಲ್ಲಿ ಎತ್ತೊಂದು ಪುಟ್ಟ ಪಾರಿವಾಳ ಏಕಾಂಗಿ ತಾನಲ್ಲಿ ಈಲಾಯಿ ಜೋಕಾಲಿ ಬಾತುಗೆ ತಂಗಾಳಿ ಜೋ ಜೋ ಲಾಲಿ ಜೋ 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 ಲಾಲಿ ಜೋ 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 ಲಾಲಿ ಜೋ ಜೋ. ಸರ್, ಏನಾದ್ರೂ ಮಾಡಿ ಸರ್. ಆರ್ಯ ಸರ್ ಕೈಲಿ ಇದನ್ನ ತಡ್ಕೊಳ್ಳೋದಕ್ಕಾಗಲ್ಲ. ಪ್ಲೀಸ್ ಸರ್. ಅಮ್ಮ, ಯಾಕಮ್ಮ ಇಲ್ಲಿಗೆ ಬರೋದಕ್ಕೆ ಹೋಗ್ರಿ? ಅನು, ಮನೆಗೆ ಬಂದವ್ರನ್ನ ಹೀಗೆ ಕೇಳೋದು? ಅದು ಹಂಗಲ್ರಿ, ಈಕೀಗ ಅಷ್ಟು ಆರಾಮ ಇದ್ದಿಲ್ಲ, ಅದಕ್ಕ ಅನು ಹಂಗ ಕೇಳಕತ್ತಾಳ ಅಲ್ವೇನವ? ಅಮ್ಮ, ನಾನು ಅಷ್ಟೆಲ್ಲ ಹೇಳೋದ್ಮೇಲೂ ನೀವು ಹೀಗೆ ಮಾಡ್ತಿರೋದು ಸರಿನಾ? ಯಾಕಮ್ಮ ಬರೋದಕ್ಕೆ ಹೋದ್ರಿ? ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಮ್ಮ, ದಯವಿಟ್ಟು. ಅನು, ವಾಟ್ಸ್ ರಾಂಗ್? ಅನು, ಏನ್ ಮಾತಾಡ್ತಿದ್ಯಾ? ಎದ್ದೇಳು. ಅಮ್ಮ, ನೀವು ಇಲ್ಲಿಂದ ಹೋಗಿ, ದಯವಿಟ್ಟು ಹೊರಟೋಗಿ. ಅನು, ಇವರನ್ನ ಇಲ್ಲಿಂದ ಹೋಗು ಅಂತ ಹೇಳಿದ್ರೆ ನನ್ನೂ ಇಲ್ಲಿಂದ ಹೋಗು ಅಂತ ಹೇಳ್ದ ಹಾಗೆ. ಇವರು ನಮ್ಮಮ್ಮ ಪ್ರಿಯಾ, ಏನ್ ಹೇಳಕತ್ತಾರ ಇವರು? ನನ್ನ ಹೆತ್ತು ತಾಯಿ ಮೂವತ್ತಾರು ವರ್ಷಗಳ ಹಿಂದೆ ನಾನು ಕಳ್ಕೊಂಡಿರೋ ನನ್ನ ತಾಯಿ.
ಈಗ ನನಗೆ ಸಿಕ್ತಿದ್ದಾರೆ. ಆರ್ಯ ಏನ್ ಹೇಳ್ತಾ ಇದೀಯಾ? ಅಮ್ಮ ಜೀವ ನಿಂತಿದೆ, ಉಸಿರಾಟ ಸಾಗಿದೆ, ಕಾರಣವನ ನಿನಗೆ ಹೇಗೆ ಹೇಳಲೇ? ಹೇಳದೇನೆ ಸೇರಿದೆನು ಕೆಂಪು ಹೀರೋ